ಮಾಸ್ಕ್ಮ್ಯಾನ್ ಚಿನ್ನಯ್ಯ ಬಂಧನವಾಗ್ತಾ ಇದ್ದ ಹಾಗೆ ಚಿಕ್ಕಬಳ್ಳಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಈ ಚಿನ್ನಯ್ಯ ಇದ್ದಿದ್ದು. ಮಾಸ್ಕ್ಮ್ಯಾನ್ ಚಿನ್ನಯ್ಯನ ಊರು ಚಿಕ್ಕಬಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬರು TV9 ನಲ್ಲಿ ಸುದ್ದಿ ನೋಡಿ ಖುಷಿ ಆಯಿತು ಅಂತ ಹೇಳಿದ್ದಾರೆ. ಆತನ ವಿರುದ್ಧ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಗ್ರಾಮಸ್ಥರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ನೂರಾರು ಶವ ಊತಿಟ್ಟಂತ ವ್ಯಕ್ತಿ ಮಂಡ್ಯ ಮೂಲದವನು ಅನ್ನುವಂಥದ್ದು ವಿಚಾರ TV9 ಬ್ರೇಕ್ ಮಾಡಿತ್ತು. ಈ ಒಂದು ವಿಚಾರವಾಗಿ ಆತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಗ್ರಾಮಸ್ಥರು ಮಾಡಿದರು. ಈಗ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಆತ ಚಿಕ್ಕಬಳ್ಳಿ ಗ್ರಾಮದವನು, ಮಂಡ್ಯದವನು ಅನ್ನುವಂಥದ್ದು ನೀವು ಕೂಡ ಹೇಳಿದ್ರಿ. ಆತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರಿ ಸರ್. ಆತನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನುವಂಥದ್ದು. ಇವತ್ತು ಆತನ ಅರೆಸ್ಟ್ ಮಾಡಿದ್ದಾರೆ ಸರ್ ಪೊಲೀಸರು. ಏನು ಹೇಳ್ತೀರಾ ಸರ್? ಅದು ಅವನ್ನ ಅರೆಸ್ಟ್ ಮಾಡಿರೋದು ನನಗೆ ತುಂಬ ಸಂತೋಷ ಆಯಿತು. ಇವನು ರಾಜ್ಯದ ಜನಕ್ಕೆ ಮತ್ತು ದೇಶದ ಜನಕ್ಕೆ ಶಾಕ್ ಕೊಡುವಂಥ ವಿಚಾರ ಮಾಡಿದ್ದಾನೆ ಅವನು. ಇದು ಒಳ್ಳೆಯ ವಿಚಾರ. SIT ಅವರು ಅವನ್ನ ಅರೆಸ್ಟ್ ಮಾಡಿರೋದು ನನಗೆ ತುಂಬ ಸಂತೋಷ ಆಗಿದೆ. ಮುಂಚೆ ಹೇಳ್ತಾ ಇದ್ರಿ ಆತ ಎಷ್ಟು ಕಳ್ತನ ಪ್ರಕರಣ ಇದ್ದ ಮತ್ತು ಜೊತೆಗೆ ನಿಮ್ಗೆ ಎಷ್ಟು ಮೋಸ ಮಾಡಿ ಹೋಗಿದ್ದ ಅಂತೆಲ್ಲ ಹೇಳ್ತಾ ಇದ್ರಿ. ಹಳ್ಳಿನಲ್ಲಿ ನಾನೇ ಅವನಿಗೆ 2 ಹಸುಗೆ SBIನಲ್ಲಿ ಸಾಲ ಕೊಡಿಸಿದ್ದೆ. ಹಸುಗಳನ್ನ ರಾತ್ರಿ ಮಾರಿಬಿಟ್ಟು ದುಡ್ಡು ತಗೊಂಡು ಇಲ್ಲೆಲ್ಲ ಸ್ವಲ್ಪ ಜನಗಳಿಗೆಲ್ಲ ಮೋಸ ಮಾಡಿದ್ದು, ನನಗೂ ಮೋಸ ಮಾಡಿದ್ದ. ಸ್ವಲ್ಪ ಎಲ್ಲ ರಾತ್ರಿ ಹೊರಟೋಗಿ ತಮಿಳ್ನಾಡಲ್ಲಿ ಇರ್ತೀನಿ ಅಂತ ಹೋದ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂದು ನಾನು ಇದರಲ್ಲಿ ಧರ್ಮಸ್ಥಳದಲ್ಲೇ ಮತ್ತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದ. ಇದೆಲ್ಲ ಇವನು ಯಾರೋ ಹೇಳ್ಕೊಟ್ಟು ಈ ರೀತಿ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಅದು ಒಂದು ಧರ್ಮ ಕ್ಷೇತ್ರ, ಅದ್ರ ಬಗ್ಗೆ ಎಲ್ಲ ಗೌರವ ಇದೆ. ಇವನು ಅದನ್ನು ಕಳಿಕೆ ಹೋಗಿದ್ದ. ಈಗ ನ್ಯಾಯ ವ್ಯವಸ್ಥೆ ಅವನ ಸರಿಯಾಗಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವನಿಗೆ ಸಾಯಿಗಂಟು ಜೈಲಲ್ಲಿರುವಂಗೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಏನೆಲ್ಲ ಮಾಡಿದ್ದ ಸರ್ ಮೋಸ? ನಿಮಗೆ ಒಂದಷ್ಟು ಹಣ ನಿಮ್ಮ ಹತ್ರನೇ ಇಸ್ಕೊಂಡು ಹೋಗಿದ್ದ ಅಂತ ಹೇಳ್ತಿದ್ರಿ. ಬೇರೆಯವ್ರಿಗೆಲ್ಲ ಏನೆಲ್ಲ ಇದು ಮಾಡಿದ್ದ? ಅದೇ ಕೆಲ್ಸಕ್ಕೆ ಬರ್ತೀನಿ ಅದೇ ಇದು ಅಂದ್ಬಿಟ್ಟು ಸ್ವಲ್ಪ ಈಸ್ಕೊಳ್ಳೋದು, ಒಂದು 500 1000 ಹಿಂಗೆಲ್ಲ, ಒಂದು 5000 10,000 ಹಂಗೆ ಇಸ್ಕೊಂಡು ಜನಗಳಿಗೆಲ್ಲ ಸ್ವಲ್ಪ ದುಡ್ಡು ಕೊಡಬೇಕಾಯ್ತು. ಅವ್ನು ಕೆಲಸ ಮಾಡ್ತಿರಲಿಲ್ಲ, ಸೋಂಬೇರಿಯಾಗಿದ್ದ ಅವನು. ಆಮೇಲೆ ಸ್ಟೈಲ್ ಮ್ಯಾನ್ ಅವನು. ಬಟ್ಟೆಗಳೆಲ್ಲ ಅಲ್ಲೆಲ್ಲಿಂದ ತತ್ತಿದ್ನೋ ಏನೋ ಇಲ್ಲೆಲ್ಲ ಬಂದು ಅವ್ರವ್ರಿಗೆ ಕೊಡ್ತಿದ್ದ. ನಾವ್ಯಾರು ಆ ಬಟ್ಟೆಗಳಲ್ಲಿ ಈಸ್ಕೊತಿರ್ಲಿಲ್ಲ. ಕೆಲವರು ಅಲ್ಲಿ ನನ್ನ ಪ್ರಕಾರ ಅವನೆಲ್ಲ ಧರ್ಮಸ್ಥಳದಲ್ಲಿ ಕಳ್ತನ ಮಾಡ್ಕೊಂಡು ತಗೊಬತ್ತಿದ್ದ ಅಂತ ಅನ್ನಿಸುತ್ತೆ. ಏನು ಅನಿಸುತ್ತೆ ಸರ್ ಈ ಸಂದರ್ಭದಲ್ಲಿ? ಅವನು ದೂರು ಕೊಡಕ್ಕೆ ಹೋದವನೇ ಅವನ್ನೇ ವಶಕ್ಕೆ ತಗೊಂಡಿದ್ದಾರೆ ಈಗ ಪೊಲೀಸರು. ಅದು ಅವನು ತಪ್ಪು ಮಾಡಿದ್ದಾನೆ, ತಗೊಂಡಿದ್ದಾರೆ. ಅವನಿಗೆ ಶಿಕ್ಷೆ ಆಗಬೇಕು. ಅವನಿಗೆ ಏನು ಗೊತ್ತಿಲ್ಲದೆ ಇರುವಂಥ ಒಬ್ಬ ಸ್ವೀಪರು ಒಂದು ದೊಡ್ಡ ಕ್ಷೇತ್ರ, ಸಾವಿರಾರು ಜನಕ್ಕೆ ಅನ್ನ ಹಾಕುವಂಥ ಕ್ಷೇತ್ರದ ಮೇಲೆ ಆಪಾದನೆ ಮಾಡಿರೋದು ತಪ್ಪದು. ನಂಬಿಕೆ ಇತ್ತು. ನಂಬಿಕೆ ಅಲ್ಲಿ ಯಾರೇ ಇಡೀ ಯಾವುದೇ ಜನಾಂಗ ಆಗಲಿ, ಧರ್ಮಸ್ಥಳ ಅಂದರೆ ಒಂದು ನಂಬಿಕೆ, ಒಂದು ಒಳ್ಳೇದಾಗುತ್ತೆ ಅಲ್ಲಿಗೆ ಹೋದ್ರೆ ಏನೋ ಒಂದು ಇದಿರ್ತದೆ. ಅದು ಬಿಟ್ಬಿಟ್ಟು ಇವನು ಏಕಾಏಕಿ ಕೂಲಿಗೆ ಒಂದು ಒಳ್ಳೆ ಇಶ್ಯೂ ಆಯಿತು ದೇಶದಲ್ಲಿ ಅಂದರೆ ಅದು ಭಾರಿ ನನಗೆ ವಿಷಾದ ವ್ಯಕ್ತಪಡಿಸ್ಕೋಬೇಕಾಯ್ತದೆ ನಾನು. ಇವಿಷ್ಟು ಗ್ರಾಮಸ್ಥರಾದ ಶಂಕರೇಗೌಡರ ಅವರ ಮಾತುಗಳಾಗಿರುವಂಥದ್ದು. ಆತನಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.